ನಾವು ಅದೇ ಮಾಡಬೇಕು. ನಾವು ಬರೀ ಬೇರೆ ಒಪಿನಿಯನ್ಸ್ಗೆ ತಲೆ ಕೆಡ್ಸ್ಕೊಳ್ಳೋದು ಜಾಸ್ತಿ ಆಗಿಬಿಟ್ಟು 32 ಬಟ್ ಫೀಲ್ಸ್ ಲೈಕ್ 40 ಮುಖ ನೋಡಿದ್ರೆ ಅರ್ಥ ಆಗ್ತದೆ. ಆಗಲ್ಲಪ್ಪ ಆಗಲ್ಲ. ಹಲೋ, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿತ್ಯ ಭಾರದ್ವಾಜ್. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ರಿಗೂ ಹಾರ್ಟ್ಲಿ ವೆಲ್ಕಮ್. ಏನಿದು ವೇಷಭೂಷಣ ಡಿಫ್ರೆಂಟ್ ಆಗಿದೆ, ಲೊಕೇಶನ್ ಚೇಂಜ್ ಆಗಿದೆ ಅಂತ ಯೋಚನೆ ಮಾಡ್ತಿದ್ರ? ಅದೇ ಇವತ್ತಿನ ವಿಶೇಷ. ಸೊ ಇವತ್ತು ನಾವಿದ್ದೀವಿ ಚಾರಿಯಟ್ ಬೀಚ್ ರೆಸಾರ್ಟ್ ಮಹಾಬಲಿಪುರಂ. ಸೊ ಸುಮ್ಮನೆ ಒಂದು ವೀಕೆಂಡ್ ಟ್ರಿಪ್ ಅಂತ ಆ್ಯಕ್ಚುಲಿ ಇಲ್ಲಿಗೆ ಬಂದಿದ್ದು. ವೈ ನಾಟ್ ಡೂ ಅ ರೂಮ್ ಟೂರ್ ಅಂತ ಅನ್ಕೊಂಡು ಇವಾಗ ರೂಮ್ ಟೂರ್ ಮಾಡೋಣ ಅನ್ಕೊಂಡ್ವಿ. ಸೊ ಏನಂತಂದ್ರೆ ನಾವು ಬೆಳಗ್ಗೆ ಒಂದು 8 ಗಂಟೆ ಹಾಗೆ ಬೆಂಗಳೂರು ಬಿಟ್ಟು ಇಲ್ಲಿ ಒಂದು 2 ಗಂಟೆ ಹಾಗೆ 2:15 ಆಗಿತ್ತು ರೀಚ್ ಆಗೋಷ್ಟರಲ್ಲಿ. ಇವ್ರದ್ದು ಚೆಕ್ ಇನ್ ಟೈಮ್ ಬಂದ್ಬಿಟ್ಟು ನಮ್ಗಿರೋದು 3 ಗಂಟೆ. ಸೊ 3 ಗಂಟೆಗೆ ಚೆಕ್ ಇನ್ ಆಗಿರೋದ್ರಿಂದ ಆಲ್ಮೋಸ್ಟ್ ಅದೇ ಟೈಮ್ಗೆ ಬರೋಣ ಅಂತ ಹೇಳಿ ಆಲ್ಮೋಸ್ಟ್ 3 o'clock ಒಂದು 10 minutes ಇದ್ದಾಗ್ಲೇನೆ ಬಂದ್ವಿ. ಬಟ್ ಇಲ್ಲಿ ಏನಂದ್ರೆ ಇವತ್ತು ಯಾವುದೋ ಕಾರ್ಪೊರೇಟ್ ಈವೆಂಟ್ ಏನೋ ನಡೀತಾ ಇದೆ. ಎಲ್ಲರೂ ಬಂದ್ಬಿಟ್ಟಿದ್ದಾರೆ. ಫುಲ್ ರಶ್ ಒಂಥರ ಕ್ರೌಡ್ ಆಗಿತ್ತು. ಸೊ ಫೈನಲಿ 3:45ಗೆ ನಮ್ಗೆ ಆ್ಯಕ್ಚುಲಿ ಎಕ್ಸಾಕ್ಟ್ಲಿ 3:45ಗೆ ನಮಗೆ ಕೀ ಕೊಟ್ಟರು. ಹಾಗಾಗಿ ಇವಾಗ ಜಸ್ಟ್ ಒಳಗೆ ಬಂದ್ವಿ. ಒಳಗೆ ಬಂದು ನೋಡಿದ್ರೆ ರೂಮು ಒಳ್ಳೆ ಹೆಂಗಿದೆ ಗೊತ್ತಾ, 1 BHK ಕಾನ್ಫಿಗರೇಷನ್ಸ್ ಇದ್ದಂಗಿದೆ. ಸೀರಿಯಸ್ಲಿ ಅಷ್ಟು ದೊಡ್ಡದಾಗಿದೆ ರೂಮು. ನೀವು ನೋಡ್ತಿರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಸೊ ಏನಿಲ್ಲ ಅಂತಂದ್ರು ಈ ರೂಮಲ್ಲಿ ಒಂದು 10-15 ಜನ ಈಸಿಯಾಗಿ ಮಲ್ಕೊಬೋದು. ಲಿಟ್ರಲಿ ಈಸಿ ಅಂದ್ರೆ ಈಸಿಯಾಗಿ ಮಲ್ಕೊಬೋದು. ಅಷ್ಟು ದೊಡ್ಡ ರೂಮ್ಸ್ ಕೊಟ್ಬಿಟ್ಟಿದ್ದಾರೆ. ಸೊ ಇಲ್ಲೊಂದು ಡೈನಿಂಗ್ ಸೆಟಪ್, ಆಮೇಲೆ ಇಲ್ಲೊಂದು ಎಕ್ಸ್ಟ್ರಾ ಬೆಡ್ ಕೊಟ್ಟಿದ್ದಾರೆ, ಆಮೇಲೆ ಇಲ್ಲೊಂದೆರಡು ಸೋಫಾ. ಆ ಕಡೆಗೆ ನೋಡಿದ್ರೆ ನಿಮಗೆ ಅಲ್ಲಿ ವಾರ್ಡ್ರೋಬ್ ಇದೆ, ಇನ್ನೊಂದು ಟೇಬಲ್ಲು, ವಾಟರ್ ಹೀಟರು ಅದೆಲ್ಲ ನಾರ್ಮಲ್ ಕ್ಯಾಶುಯಲ್ ಆಗಿ ಕೊಡ್ತಾರೆ. ಆ್ಯಂಡ್ ಆಲ್ಸೋ TV ಇದೆ ಅಲ್ಲ, ವಾಶ್ರೂಮ್ ತೋರಿಸ್ತೀನಿ ಬನ್ನಿ ಅದು ಎಷ್ಟು ದೊಡ್ಡದಾಗಿದೆ ಅಂತ. ನೋಡಿ ಎಷ್ಟು ದೊಡ್ಡ ವಾಶ್ರೂಮ್. ಓ ಮೈ ಗಾಡ್. ಹಾ, ಸೊ ದಿಸ್ ಇಸ್ ಆರ್ ರೂಮ್ ಟೂರ್. ಪ್ಲಾನ್ಸ್ ಏನು ಆಕ್ಚುಲಿ ಜಾಸ್ತಿ ಇಲ್ಲ. ಒಂದ್ಸಲ ಬ್ಯಾಲ್ಕನಿ ನೋಡೋಣ. ಸಿಕ್ಕಾಪಟ್ಟೆ ಬಿಸಿಲಿದೆ. 35 degrees ಏನೋ ತೋರಿಸ್ತಾ ಇತ್ತು. ಅಯ್ಯೋ ಅಮ್ಮ. ಆ್ಯಕ್ಚುಲಿ ಇದೊಂಥರ ಕಾಮನ್ ಬ್ಯಾಲ್ಕನಿ. ಆ ಕಡೆನೂ 2 ರೂಮ್ ಇದೆ. ಸೊ ಅವ್ರಿಗೂ ಸೇರಿಸಿ ನಮಗೂ ಸೇರಿಸಿ ಇಷ್ಟು ದೊಡ್ಡ ಬ್ಯಾಲ್ಕನಿ. ಏನು ಬೀಚ್ ರೆಸಾರ್ಟ್ ಅಂದು ಬೀಚೇ ಕಾಣಿಸ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇರಾ? ಬೀಚ್ ಆ ಕಡೆಗಿದೆ. ನಾವು ಆ್ಯಕ್ಚುಲಿ ರೂಮ್ ಅಪ್ಗ್ರೇಡೇಷನ್ ಕೇಳಿದ್ದೀವಿ, ಅವ್ರು ಕೊಡ್ತಾರಾ ಅಂತ ನೋಡೋಣ. ಇಲ್ಲೆಲ್ಲ ಫುಲ್ ಪಾರ್ಕಿಂಗ್ಸ್. ಎಷ್ಟು ಗಾಡಿಗಳಿದೆ. ಹರಿಯಾಣ ಗಾಡಿ, ಗಾಡಿಗಳಿದೆ. ಪರವಾಗಿಲ್ಲ, ಸುಮಾರು ಗಾಡಿಗಳು ಇದೆ. ಅಷ್ಟೇ. ಈಗ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಏನು ಪ್ಲಾನ್ಸು ಅಂತ ನೋಡಬೇಕು. ಇಲ್ಲಿಂದ ಆ್ಯಕ್ಚುಲಿ ನಮ್ಗೇನು ಪ್ಲಾನ್ಸ್ ಏನು ಜಾಸ್ತಿ ಏನಿಲ್ಲ, ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು ಅಂತೆಲ್ಲ. ಸೊ ಮೈ ಗಾಡ್, ಬಲ್ಲಿ ಇದೆ ಅಲ್ಲಿ, ತೋರಿಸ್ಬೇಕಿತ್ತು ಅದನ್ನು. ಶಟ್, ಐ ಆಮ್ ನಾಟ್ ಸ್ಕೇರ್ಡ್ ಆಫ್ ಲಿಸರ್ಡ್ಸ್, ಬಟ್ ನಮ್ಮ ಅಕ್ಕ ರೂಪಾಕಂಗೆ ಬಲ್ಲಿ ಅಂದರೆ ಆಗಲ್ಲ. ನನ್ನ ಫ್ರೆಂಡ್ಸ್ ಇಬ್ಬರಿದ್ದಾರೆ, ಅವ್ರಿಗೂ ಅಷ್ಟೇ. ಬಲ್ಲಿ ಅಂತಂದರೆ 1 ಕಿಲೋಮೀಟರ್ ದೂರ ಓಡೋಗ್ತಾರೆ ಅವ್ರು. ಇನ್ಫ್ಯಾಕ್ಟ್ ಹೆಂಗೆ ಅಂತಂದರೆ ಅದು ನೋಡ್ಸೋವ್ರಿಗೂ ಆ ಜಾಗದಲ್ಲೂ ಬರಲ್ಲ, ಆ ಥರ ಕ್ಯಾಟಗರಿ ಅವರು. ಬಟ್ ಓಕೆ, ಭಾಳ ದೂರದಲ್ಲಿದೆ. ಕೆಳಗಡೆ ಹೋದಾಗ ಬೇಕಿದ್ರೆ ಅವ್ರಿಗೆ ಹೇಳ್ಬೋದು ಬಲ್ಲಿದೆ ಒಂಚೂರು ಓಡಿಸಿ ಅಂತ. ಸೊ ಅಷ್ಟೇ. ಇವತ್ತು ಪ್ಲಾನ್ಸ್ ಏನು ಅಂತ ಗೊತ್ತಿಲ್ಲ. ಹೋಗ್ತಾ ಏನು ಪ್ಲಾನ್ಸ್ ಇರುತ್ತೆ ಅಂತ ಹೇಳ್ತೀನಿ. ಅಲ್ಲಿವರೆಗೂ ವಿಡಿಯೋನ ನೋಡ್ತಾ ಇರಿ. ರಾಮಚಂದ್ರ
ಸೇಮ್ ಶಾಟ್ ವಿತ್ ಎ ಡಿಫ್ರೆಂಟ್ ವ್ಯೂ ಅಂತಾನೆ ಹೇಳ್ಬೋದು. ಸೊ ಮ್ಯಾಟ್ರ್ ಏನು ಅಂತಂದ್ರೆ ಆಗ್ಲೇನೆ ಹೇಳ್ತಿದ್ದೆ ಗೊತ್ತಾ, ನಾವು ಒಂದು ಬೀಚ್ ಫ್ರಂಟ್ ವ್ಯೂ ಇರೋ ರೂಮ್ ನ ಕೇಳ್ತಾ ಇದ್ವಿ, ಅದ್ ನೋಡೋಣ ಆಗುತ್ತಾ ಅಪ್ಗ್ರೇಡೇಷನ್ಗೆ ಅಂತ. ಸೊ ಅದ್ರ ಬಗ್ಗೆ ಕೇಳ್ತಾ ಇದ್ವಿ. ಅಂಡ್ ಅದಲ್ದೆ ನಮ್ಗೆ ರೂಮ್ ಅಲ್ಲಿ ಒಂದಷ್ಟು ವಿಚಾರಗಳು ಯಾಕೋ ಸರಿ ಅನ್ಸ್ತಾ ಇರ್ಲಿಲ್ಲ. ಸೊ ಫಸ್ಟ್ ಥಿಂಗ್ ಇಸ್ ಅಲ್ಲೆಲ್ಲ ಲಿಸರ್ಟ್ಸ್ ಬಂತು. ಆಮೇಲೆ ಅವ್ರನ್ನ ಕರೆದ್ಬಿಟ್ಟು ಹೇಳಿದ್ವಿ ಈ ತರ ಲಿಸರ್ಟ್ಸ್ ಇದೆ ಅಂತ. ಪಾಪ ಆಮೇಲೆ ಅವರು ಬಂದು ಲಿಸರ್ಟ್ಸ್ನೆಲ್ಲ ಓಡಿಸಿದ್ರು. ಅದಾದ್ಮೇಲಿಂದ ಮತ್ತೆ ಇನ್ನೊಂದ್ಸಲ ಮಾಪಿಂಗ್ ಬೇಕು ಅಂತ ಕೇಳಿದ್ವಿ ರೂಮ್ಗೆ. ಆಯ್ತು ಅಂತ ಅದನ್ನು ಬಂದ್ ಮಾಡ್ಕೊಟ್ರು. ಬಟ್ ದೆನ್ ಯಾಕೋ ಅದು ಅನ್ಕಂಫರ್ಟಬಲ್ ಆಗ್ತಿತ್ತು ಅಂತ ನಾವು ಹೋಗ್ಬಿಟ್ಟು ಆಮೇಲೆ ಜನರಲ್ ಮ್ಯಾನೇಜರ್ ಹತ್ರ ಹೇಳಿದ್ವಿ ಈ ತರ ಅನ್ಸ್ತದೆ ಅಂತ. ಸೊ ಆಯ್ತು ಓಕೆ ನಿಮ್ಗೆ ರೂಮ್ ಅಪ್ಗ್ರೇಡ್ ಮಾಡಿ ಕೊಡ್ತೀವಿ ಅಂತ ಹೇಳಿ ಅದ್ರದ್ದು ಒಂದು ರೂಮ್ ಟೂರ್ ಮಾಡೋಣ ಅಂತ ಹೇಳಿ ಬಂದೆ. ಬಟ್ ದಿಸ್ ಇಸ್ ವೆರಿ ನೈಸ್. ತುಂಬಾ ಪ್ರೈವೇಟ್ ಆಗಿ ತುಂಬಾ ಚೆನ್ನಾಗಿ ಕೋಸಿ ಆಗಿದೆ. ನೀವು ನೋಡ್ತಿರ್ಬೋದು ಫುಲ್ ಕರ್ಟನ್ಸ್ ಇದೆ. ಆ ಕರ್ಟನ್ಸ್ ಹಿಂದೆ ಏನಿದೆ ಅನ್ನೋದೇ ಆಕ್ಚುಲ್ ಮ್ಯಾಟರ್. ನೋಡಕ್ಕೆ ರೆಡಿ ಇದ್ದೀರಾ? ರೆಡಿ 1 2 3 ಟನ್ ಬೀಚು ನೋಡಿದ್ರೆ ಎಷ್ಟು ಹತ್ರ ಇದೆ ಅಂತ. ಇದೊಂಥರ ಏನ್ ಹೇಳ್ತಾರೆ, ಮ್ಯಾನಿಫೆಸ್ಟೆಡ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ಬಿಕಾಸ್ ಐ ಆಲ್ವೇಸ್ ವಾಂಟೆಡ್ ಸಮಥಿಂಗ್ ಲೈಕ್ ದಿಸ್. ಬೀಚ್ ಹಿಂಗೆ ಓಪನ್ ಮಾಡಿದ ತಕ್ಷಣ ಬೀಚ್ ಕಾಣಿಸೋ ಥರ ಒಂದು ಬೇಕು ಅಂತ ಆಸೆ ಪಡ್ತಾ ಇದ್ದೆ. ಅದು ಈ ರೂಪದಲ್ಲಿ ನನಗೆ ಫುಲ್ಫಿಲ್ ಆಯಿತು. ಸೊ ದಿಸ್ ಇಸ್ ಹೌ ದ ರೂಮ್ ಲುಕ್ಸ್. ಇಷ್ಟೆ ಇದು ಹೇಳೋಣ ಅಂತ ಈಗ ವಿಡಿಯೋ ಮಾಡಿದ್ದು. ಈಗ ಟೈಮ್ ಬಂದು 5:50. 3:45 ಸ್ಟಾರ್ಟ್ ಆಗಿದ್ ಒಂದು ರೂಮ್ ಇಶ್ಯೂ 5:50 ಮುಗ್ದಿದೆ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಸನ್ಸೆಟ್ ಕೂಡ ಆಗ್ಬಿಡತ್ತೆ. ಸೊ ಇವಾಗ ಅಟ್ಲೀಸ್ಟ್ ಇವಾಗ ಒಂಚೂರು ಫ್ರೆಶ್ ಅಪ್ ಆಗಿ ಸ್ವಲ್ಪ ಸನ್ಸೆಟ್ ನೋಡಕ್ಕೆ ಹೋಗೋಣ ಅಂತ ಪ್ಲಾನಿಂಗ್ ಅಲ್ಲಿ ಇದ್ದೀನಿ. ಸೊ ಮತ್ತೆ ಸಿಗ್ತೀನಿ ಸನ್ಸೆಟ್ ಜೊತೆಗೆ. ಒಂದು ವಿಷಯ ಫ್ಲ್ಯಾಶ್ ಆಯಿತು ಅಂತ ವಿಡಿಯೋ ಮಾಡಿದೆ. ಬೆಳಗ್ಗೆ ಸನ್ರೈಸ್ ಟೈಮಲ್ಲಿ ಎಷ್ಟು ಜನ ಇದ್ರು ಗೊತ್ತಾ ಅದನ್ನು ನೋಡೋಕ್ಕೆ. ಇವಾಗ ನೋಡಿ ಖಾಲಿ ಹೊಡಿತಿದೆ ಬೀಚು. ಬಟ್ ಆದರೂ ಬೀಚ್ಗೆ ಏನು ಹೇಳಿ, ಇವೆಲ್ಲ ಮ್ಯಾಟ್ರೇ ಆಗಲ್ಲ. ಅದರ ಪಾಟ್ಗದು ಯಾರಿರಲಿ ಯಾರು ಬಿಡಲಿ, ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ. ನಾವು ಅದೇ ಮಾಡಬೇಕು. ನಾವು ಬರೀ ಬೇರೆಯವ್ರ ಒಪಿನಿಯನ್ಸ್ಗೆ ತಲೆ ಕೆಡಿಸ್ಕೊಳ್ಳೋ ಜಾಸ್ತಿ ಆಗಿಬಿಟ್ಟು ಮಾಡೋ ಕೆಲಸ ಮಾಡಲ್ಲ. This is the lesson that should be learned from ocean, beach. So ಇವಾಗ ಬೇಸಿಕಲಿ ಬ್ರೇಕ್ಫಾಸ್ಟ್ಗೆ ಹೋಗಬೇಕು. ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇದ್ದೀವಿ, ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್. ಬ್ಯಾಗ್ ಎಲ್ಲ ಪ್ಯಾಕ್ ಆಗಿದೆ ಅಂತಂತಂದರೆ ನಾವು ಚೆಕ್ಔಟ್ ಆಗೋ ಟೈಮ್ ಕೂಡ ಬಂದಾಗಿದೆ. ಸೊ ಇಟ್ ವಾಸ್ ಜಸ್ಟ್ ಕ್ವಿಕ್ ಒಂದು ವೀಕೆಂಡ್. ಪಟ್ ಅಂತ ಎಲ್ಲಾದರೂ ಟ್ರಿಪ್ಗೆ ಹೋಗಬೇಕು ಅಂತಂದರೆ ನೀವು ಯಾರಾದರೂ ಇಲ್ಲಿ ಈ ಥರ ಪ್ಲ್ಯಾನ್ ಮಾಡ್ಬೋದು, ಹಿಂಗೆ ಮಹಾಬಲಿಪುರಂ ಬರೋ ಥರ. ಸೊ ಏನೊಂದು 7 hours ಆಗ್ಬೋದು ಪ್ರಾಬಬ್ಲಿ ನಿಮಗೆ ಕಾರಲ್ಲಿ ಬರೋಕ್ಕೆ. ಇಲ್ಲಿ ನಾವು ಸ್ಟೇ ಆಗಿದ್ರದ್ದು ಬಗ್ಗೆ ನಾನು ಒಂದಷ್ಟು ರಿವ್ಯೂಸ್ ಕೊಡೋಣ ಅಂತಂದರೆ ವೇರ್ ಡು ಐ ಸ್ಟಾರ್ಟ್ ವಿತ್. ಇದು ಸ್ಟೇ ಆಗಿದ್ದು ಬಂದು ನಿಮ್ಮೆಲ್ರಿಗೂ ಈಗ ಆಲ್ರೆಡಿ ಗೊತ್ತಿರುತ್ತೆ, ಚಾರಿಯಟ್ ಬೀಚ್ ಇನ್ ರೆಸಾರ್ಟ್ ಅಂತ. ಸೊ ಈ ಒಂದು ಸ್ಟೇ ಬಗ್ಗೆ ಒಂದಷ್ಟು ಪ್ರೋಸ್ ಅಂಡ್ ಕಾನ್ಸ್ ಅಂತ ನನಗೆ ಅನ್ನಿಸ್ತು. ಇಟ್ ವಾಸ್ ನಾಟ್ ಲೈಕ್ ಎಲ್ಲ ಸೂಪರ್ ಆಗಿತ್ತು ಆ್ಯಂಡ್ ಎಲ್ಲನೂ ಕೆಟ್ಟದಾಗಿತ್ತು ಅಂತಲ್ಲ. ಇಟ್ ವಾಸ್ ಲೈಕ್ ಇಂಟರ್ಮೀಡಿಯೇಟ್ ಥರ. ಸೊ ರೂಮ್ ಚೆಕ್ ಇನ್ ಅಂತ ಬಂದಾಗ ಈಗ ಆಲ್ರೆಡಿ ನೋಡಿದ್ರಿ, ನಮಗೆ 3 o'clock ಬೇಕಿದ್ದು, ಆಮೇಲೆ 3:45 ಆಯಿತು. ಆಮೇಲೆ ಕೆಲವೊಂದು ರೂಮ್ಸಲ್ಲೇ ನಮಗೆ ಪ್ರಾಬ್ಲಮ್ಸ್ ಇತ್ತು, ಅದು ಲಿಸರ್ಡ್ ಇರ್ಬೋದು, ಕ್ಲೆನ್ಲಿನೆಸ್ ಅಂತ ಹೇಳಿ. ಸೊ ಆಮೇಲೆ ಹೋಗಿ ಜನರಲ್ ಮ್ಯಾನೇಜರ್ ಹತ್ರ ರಿಕ್ವೆಸ್ಟ್ ಮಾಡೋದಕ್ಕೆ ಅವರೆಲ್ಲ ಕ್ಲೀನ್ ಮಾಡಿ ಎಲ್ಲ ಕೊಟ್ಟರು. ಬಟ್ ಸ್ಟಿಲ್ ನಮ್ಗೆ ಅದು ಅನ್ಕಂಫರ್ಟಬಲ್ ಇತ್ತು ಅಂತ ಹೇಳಿ ರೂಮ್ ಅಪ್ಗ್ರೇಡೇಷನ್ ಕೂಡ ಮಾಡಿಕೊಟ್ಟು ಸೊ ಈ ಥರ ಒಂದು ರೂಮ್ ಕೊಟ್ಟರು. ಸೊ ವಿಚ್ ಇನ್ ದಟ್ ವೇ ಐ ವಾಸ್ ಹ್ಯಾಪಿ. ಬಟ್ ಇನ್ನೊಂದು ವಿಷಯ ಏನು ಹೇಳಬೇಕು ಅಂತಂದರೆ ದೆರ್ ಇಸ್ ಅ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್. ತುಂಬ ಕಾರ್ಪೊರೇಟ್ ಟರ್ಮ್ ಆಗೋಯ್ತು ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್ ಅನ್ನೋದು. ಬಟ್ ನಂಗೆ ಅನ್ನಿಸ್ತು ಕ್ಲೆನ್ಲಿನೆಸ್ ವಿಷಯದಲ್ಲಿ ಆಗಿರ್ಬೋದು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಮೇಂಟೈನ್ ಮಾಡೋ ಒಂದು ವಿಷಯದಲ್ಲಿ ಆಗಿರ್ಬೋದು, ಅವ್ರು ಇನ್ನೊಂಚೂರು ಎಫರ್ಟ್ಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಇದನ್ನು ಏನು ನೋಡ್ಕೋಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಇಟ್ ಇಸ್ 45 acres ಅಲ್ಲಿರುವಂಥ ದೊಡ್ಡ ಪ್ರಾಪರ್ಟಿ ಇದು.
ಸೊ ಆ ಥರ ಅಂತ ನೋಡಿದಾಗ ಇವ್ರು ಏನಾದರೂ ಇನ್ಫ್ರಾಸ್ಟ್ರಕ್ಚರ್ ವೈಸಲ್ಲೋ ಅಥವಾ ಕ್ಲೆನ್ಲಿನೆಸ್ಸೋ ಅಥವಾ ಹಾಸ್ಪಿಟಾಲಿಟಿ ಅಂತ ನೋಡಿದಾಗ ಇನ್ನೂ ಒಂಚೂರು ಎಫರ್ಟ್ಸ್ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಂದು ಪರ್ಸ್ನಲ್ ಒಪಿನಿಯನ್. ಅದು ಬಿಟ್ಟರೆ ಫುಡ್ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಆಪ್ಷನ್ಸ್ ಕೂಡ ಜಾಸ್ತಿನೇ ಇತ್ತು. ನಮಗೆ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇತ್ತು. ಸೊ ಅದರಲ್ಲೂ ಸುಮಾರಷ್ಟು ಆಪ್ಷನ್ಸ್ ಇತ್ತು. ಯಾ, ಇನ್ ದ್ಯಾಟ್ ವೇ ಇಟ್ ವಾಸ್ ಗುಡ್. ಓವರ್ ಆಗಿ ಇಫ್ ಐ ಹ್ಯಾವ್ ಟು ರೇಟ್ ದಿಸ್ ರೆಸಾರ್ಟ್ ಔಟ್ ಆಫ್ 10, ಪ್ರಾಬಬ್ಲಿ ಐ ವುಡ್ ಗಿವ್ 7 out of 10. I would like to rate it. ಒಂದು ಅಡ್ವಾಂಟೇಜ್ ಏನಂದರೆ ಈ ಒಂದು ಬ್ಯೂಟಿಫುಲ್ ವ್ಯೂ ನಿಮಗೆ ಸಿಗುತ್ತೆ ಪ್ರಾಪರ್ಟಿ ಒಳಗಡೆನೆ. ಸೊ ಆ್ಯಸ್ ಇಟ್ಸ್ ಅ ಪ್ರೈವೇಟ್ ಬೀಚ್, ನಿಮಗೆ ಜಾಸ್ತಿ ಕ್ರೌಡ್ ಎಲ್ಲ ಇರಲ್ಲ, ನೋಡೋಕ್ಕೂ ಆಟ ಆಡೋಕ್ಕೂ ಚೆನ್ನಾಗಿರುತ್ತೆ. ಇನ್ ದಟ್ ವೇ ದಿಸ್ ಇಸ್ ಒನ್ ಬಿಗ್ ಎಸ್ ಫಾರ್ ಮೀ. ಯಾ, ಅಷ್ಟೇ. ಸೊ ಇವಾಗ ಚೆಕ್ಔಟ್ ಆಗಿ ಇಲ್ಲಿ ಒಂದು 2-3 ದೇವಸ್ಥಾನಗಳಿದೆ. ನಿಮ್ಗೆಲ್ರಿಗೂ ಗೊತ್ತು, ಮಹಾಬಲೇಶ್ವರ ಟೆಂಪಲ್ ಬಂದು ಯುನೆಸ್ಕೋ ಇಂದ ರೆಕಗ್ನೈಸ್ ಆಗಿರುವಂಥ ಒಂದು ಟೆಂಪಲ್. ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಅನ್ನೋದು ಒಂದು ಪ್ಲ್ಯಾನು. ನೋಡೋಣ, ಬಿಸಿಲಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಆ್ಯಸ್ ಯೂಶುವಲ್. ಸೊ ಹೇಗಾಗುತ್ತೆ ಅಂತ ನೋಡಿಕೊಂಡು ಹೋಗ್ತಾ ಅಪ್ಡೇಟ್ ಮಾಡ್ತೀವಿ. ಸದ್ಯಕ್ಕೆ ಈ ಒಂದು ಬೀಚ್ ರೆಸಾರ್ಟ್ಗೆ ಬಾಯ್. ಈ ರೆಸಾರ್ಟಿಂದ ವಿತಿನ್ 6 ಕಿಲೋಮೀಟರ್ಸ್ ಒಳಗಡೆನೆ ನಿಮಗೆ ಸಾಕಷ್ಟು ಜಾಗಗಳು ನೋಡೋಕ್ಕೆ ಸಿಗುತ್ತೆ. ಪಂಚರಥಾಸ್ ಅಂತ, ಕೃಷ್ಣಾಸ್ ಬಟರ್ ಬಾಲ್ ಅನ್ನೋ ಒಂದು ಪ್ಲೇಸು, ಟೈಗರ್ ಕೇವು ನಿಮಗೆ 6 ಕಿಲೋಮೀಟರ್ಸ್ ಒಳಗಡೆನೆ ಸಿಗುತ್ತೆ. ವರಾಹ ಕೇವ್ ಬಂದು 1.3 ಕಿಲೋಮೀಟರ್ಸ್. ಹೀಗೆ ಸಾಕಷ್ಟು ಪ್ಲೇಸಸ್ ಇದೆ. 11 ಗಂಟೆ ಈಗ ಟೈಮು. ಟೆಂಪರೇಚರ್ ಇಸ್ 32 ಬಟ್ ಫೀಲ್ಸ್ ಲೈಕ್ 40 ಡಿಗ್ರೀಸ್ 40 ಡಿಗ್ರೀಸ್. ಓ ಭಗವಂತ. ಇಲ್ಲಿಂದ ನಿಮಗೆ ಇಂಡಿಯನ್ ಸೀಶೆಲ್ ಮ್ಯೂಸಿಯಂ ಜಸ್ಟ್ 2.5 ಕಿಲೋಮೀಟರ್ಸಲ್ಲೇ ಇದೆ. ಆ್ಯಂಡ್ ಆಲ್ಸೋ ನೀವು ದಾರಿ ಉದ್ದಕ್ಕೂ ನೋಡಿದ್ರೆ ಮಹಾಬಲಿಪುರಂ ನಮ್ಮೆಲ್ರಿಗೂ ಗೊತ್ತಿರೋಂಗೆ ಅದು ಸ್ಕಲ್ಪ್ಚರ್ಸ್ಗೆ ಫೇಮಸ್. ಸೊ ಈ ಥರ ದಾರಿನಲ್ಲಿ ನೀವು ಸಾಕಷ್ಟು ಅಂಗಡಿಗಳು ನೋಡ್ಬೋದು. ಅವರಲ್ಲಿ ಸ್ಟೋನಿಂದ ಈ ಥರ ಕೆತ್ತನೆ ಮಾಡ್ತಿರೋದನ್ನು ನೋಡೋಕ್ಕೆ ತುಂಬ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನಿಮ್ಗೆ ಯಾವಾಗಾದರೂ ಟೈಮ್ ಇದ್ದರೆ ಒಮ್ಮೆ ಮಹಾಬಲಿಪುರಂಗೆ ವಿಸಿಟ್ ಮಾಡಲೇಬೇಕು. ಯುನೆಸ್ಕೋಸ್ ವರ್ಲ್ಡ್ ಹೆರಿಟೇಜ್ ಸೈಟಿಂದ ರೆಕಗ್ನೈಸ್ ಆಗಿರೋದೆ ಈ ಶೋರ್ ಟೆಂಪಲ್ಲು. ಸೀಶೋರ್ಗೆ ಹತ್ತಿರ ಇರೋದ್ರಿಂದ ಅದಕ್ಕೆ ಶೋರ್ ಟೆಂಪಲ್ ಅನ್ನೋ ಹೆಸರು ಬಂತು. ಆ್ಯಂಡ್ ಆಲ್ಸೋ ಇದು ಕನ್ಸ್ಟ್ರಕ್ಟ್ ಆಗಿದ್ದು ಪಲ್ಲವ ಡೈನಾಸ್ಟೀಸ್, ಅಂದರೆ ಪಲ್ಲವಾಸ್ ಆಳ್ತಾ ಇರುವಂಥ ಟೈಮಲ್ಲಿ ಈ ಒಂದು ದೇವಸ್ಥಾನನ ನಿರ್ಮಾಣ ಮಾಡಿದರು. ಇದರಲ್ಲಿ ನಮಗೆ ಶಿವ ಹಾಗೆಯೇ ವಿಷ್ಣುವಿನ ವಿಗ್ರಹ ಕೂಡ ನೋಡೋಕ್ಕೆ ಸಿಗುತ್ತೆ. ಅದಲ್ಲದೆ ಈ ದೇವಸ್ಥಾನದ ಸುತ್ತು ಸೀರೀಸ್ ಆಗಿ ನಂದಿ ಸ್ಟ್ಯಾಚ್ಯೂನ ಎನ್ಗ್ರೇವ್ ಮಾಡಿದ್ದಾರೆ. ಅದಂತೂ ನೋಡೋಕ್ಕೆ ತುಂಬ ತುಂಬ ಚೆನ್ನಾಗಿ ಅನಿಸುತ್ತೆ. ಮುಖ ನೋಡಿದ್ರೆ ಅರ್ಥ ಆಗ್ತಿದೆ, ಆಗಲ್ಲಪ್ಪ ಆಗಲ್ಲ. ಈ ಪಾರ್ಟಿ ಶಕೆ, ಈ ಪಾರ್ಟಿ ಬಿಸಿಲು, ಹೆಂಗಿಲ್ಲಿರೋರೆಲ್ಲ ಸರ್ವೈವ್ ಆಗ್ತಾರೆ ನನಗಂತೂ ಗೊತ್ತಿಲ್ಲ. ಟೆಂಪ್ರೇಚರು 36 ಡಿಗ್ರಿ ಬಟ್ ಫೀಲ್ಸ್ ಲೈಕ್ 42 ಡಿಗ್ರೀಸು. ಹೋಗಿ ಬರೋಷ್ಟಲ್ಲಿ ಸಾಕಾಗೋಯ್ತು. ಎಷ್ಟು ಟೈಮು? ಕರೆಕ್ಟಾಗಿ 12 ಗಂಟೆ, 12:10ದಾಗ ನಾವು ಅದರಲ್ಲೂ ನಾನು ಗಾಗಲ್ಸು ತಂದಿಲ್ಲ, ಹ್ಯಾಟು ತಂದಿಲ್ಲ, ಛತ್ರಿನೂ ತಂದಿಲ್ಲ, ಫುಲ್ ಉಷ್ಟು. ನೀವೇನಾದರೂ ಬಂದರೆ ಪ್ಲೀಸ್ ಹ್ಯಾಟ್ ತೊಗೊಂಬನ್ನಿ, ಇಲ್ಲ ಛತ್ರಿ ತೊಗೊಂಬನ್ನಿ. ಇಲ್ಲಿ ಛತ್ರಿ ಕೇಳಿದ್ವಿ ಆಯಿತಾ, 350 ರೂಪಾಯಿ ಒಂದು ಛತ್ರಿಗೆ. ಅದು ಚಿಕ್ಕ ಛತ್ರಿ 350 ರೂಪಾಯಿ ಅಂತೆ. ಅದಕ್ಕೆ ಬೇಡ, ಪರವಾಗಿಲ್ಲ, ಅದೇ ದುಡ್ಡಿಗೆ ಇನ್ನೊಂದು ಸ್ವಲ್ಪ ಹಾಕಿದ್ರೆ ಡಿಟ್ಯಾನೇ ಮಾಡಿಸ್ಕೊಂಡ್ಬಿಡ್ಬೋದು ಅಂತ ಹಾಗೆ ಹೋಗ್ಬಿಟ್ಟು ಬಂದ್ವಿ. ಸಿಕ್ಕಾಪಟ್ಟೆ ಬಿಸಿಲು. ಬಟ್ ಯಾ, ಶೋರ್ ಟೆಂಪಲ್ ಚೆನ್ನಾಗಿತ್ತು. ಎಂಟ್ರಿ ಟಿಕೆಟ್ ಇದೆ, ಎಂಟ್ರೆನ್ಸ್ ಹತ್ರ ನೀವು ಟಿಕೆಟ್ ತೊಗೊಬೇಕು, ಇಲ್ಲ ಸ್ಕ್ಯಾನರ್ ಕೋಡ್ ಇದೆ, ಅಲ್ಲಿ ಸ್ಕ್ಯಾನ್ ಮಾಡಿ ನೀವು ಟಿಕೆಟ್ ತೊಗೊಬೋದು. ಪರ್ ಪರ್ಸನ್ನು ಅಲ್ಲಿಗೆ 35 ರೂಪೀಸ್ ಆಗುತ್ತೆ. ಸೊ ಅದೇ ಎಂಟ್ರಿ ಟಿಕೆಟು. ಬಟ್ ಇಲ್ಲಿ ಪಾರ್ಕಿಂಗ್ ಟಿಕೆಟ್ ಎಷ್ಟು ಗೊತ್ತಾ? 95 ರೂಪೀಸು. 95 ರೂಪೀಸ್ ಪಾರ್ಕಿಂಗ್ ಟಿಕೆಟು. ಅಲ್ಲಿ ಹೋಗೋಕ್ಕೆ ಎಂಟ್ರಿ ಟಿಕೆಟ್ ಜಸ್ಟ್ 35 ರೂಪೀಸು. ಹೆಂಗೋ ಹೋಗ್ಬಿಟ್ಟು ಬೇಗ ಬೇಗ ನೋಡಿಕೊಂಡು ಬಂದ್ವಿ. ಈಗ ನೆಕ್ಸ್ಟು ಆ್ಯಕ್ಚುಲಿ ಪಾಂಡಿಚೇರಿಗೆ ಹೋಗೋಣ ಅಂತ ಒಂದು ಯೋಚನೆ ಇತ್ತು. ಬಿಸಿಲು ನೋಡಿ 100% ನಂಗಲ್ಲಿ ಆಗಲ್ಲ. ಐ ಕೆನಾಟ್ ಸರ್ವೈವ್ ದಿಸ್ ಹೀಟ್. ಸೊ ಪ್ರಾಬಬ್ಲಿ ಇನ್ನಷ್ಟೇ ಹೋದರೆ ಇನ್ನು ಚೆನ್ನೈ ಹಂಗೆ ಹೋಗ್ತಾ ಚೆನ್ನೈಲಿ ಏನಾದರೂ ಇದ್ರೆ ನೋಡಿಕೊಂಡು ತಿನ್ಕೊಂಡು ಸೀದಾ ನಮ್ಮೂರು ಬೆಂಗಳೂರಿಗೆ ಬರೋದು ಅಷ್ಟೇ ಅಪ್ಪ, ಆಗಲ್ಲ. ಈಗ ನಾವು ಹೋದಂಥ ಮಾಲ್ ಕೂಡ ಫೀನಿಕ್ಸ್ ಮಾರ್ಕೆಟ್ ಸಿಟಿ ಮಾಲ್ ಅಂತ, ಸಖತ್ ದೊಡ್ಡ ಮಾಲು. 2 ಮಾಲ್ನ ಕಂಬೈನ್ ಮಾಡಿ ಮಾಡಿರೋಂಥದ್ದು. ಒಂದು ಪೆಲೇಡಿಯಮ್ಮು, ಇನ್ನೊಂದು ಮಾರ್ಕೆಟ್ ಸಿಟಿ ಮಾಲ್ ಅಂತ. ಆಲ್ಮೋಸ್ಟ್ ಒಂದು 2-3 ರೋಡ್ಸ್ನ ಕವರ್ ಮಾಡಿದ್ರೆ ಎಷ್ಟು ದೊಡ್ಡ ಏರಿಯಾ ಬರುತ್ತೋ ಅಷ್ಟು ದೊಡ್ಡ ಮಾಲು. ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ನೈಸ್. ಸೊ ಇವಾಗ ಹೊರಟಿದ್ದೀವಿ. ಬೆಂಗಳೂರಿಗಿನ್ನ 6 ಅವರ್ಸ್ ತೋರಿಸ್ತಾ ಇದೆ.
ಇನ್ನೂ ಊಟ ಮಾಡಿಲ್ಲ. ಆಲ್ರೆಡಿ ಟೈಮು 4 ಗಂಟೆ ಆಗ್ತಾಯಿದೆ. ಈ ಬಿಸಿಲಿಗೆ ಸಿಕ್ಕಾಪಟ್ಟೆ ತಲೆನೋವು ಬಂದ್ಬಿಡಿದೆ. ಸೊ ಫಸ್ಟು ಊಟ ಮಾಡಿ ಆಮೇಲಿಂದ ಹೊರಡಬೇಕು. ದಿಸ್ ಈಸ್ ದ ಕರೆಂಟ್ ಸ್ಟೇಟಸ್. ಅಲ್ಲೊಂದು ಫ್ಲೈಓವರು, ನಾವು ಹೋಗ್ತಿರೋದು ಒಂದು ಫ್ಲೈಓವರ್ ಆ್ಯಕ್ಚುಲಿ. ನೋಡಿ, ಪರವಾಗಿಲ್ಲ, ಚೆನ್ನಾಗಿದೆ. ಫುಲ್ ಡಾರ್ಕ್, ಮೋಡ ಮುಚ್ಚಿದೆ, ಲೈಟಾಗಿ ಹನಿತಾ ಇದೆ. ಹನಿಗಳು ಕಾಣಿಸ್ದೇ ಇರೋ ರೇಂಜಿಗೆ ಹನಿತಾ ಇದೆ ಅಷ್ಟೇ. ಇನ್ನೂ ಮಳೆ ಬಂದಿಲ್ಲ. ಊಟ ಮುಗಿದ್ಮೇಲಿಂದ ಸ್ವಲ್ಪ ನಾನು ನಾರ್ಮಲಾಗಿ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಹಾನೆಸ್ಟ್ ರೆಕಮೆಂಡೇಶನ್ ಏನು ಅಂತಂದರೆ, ಇಫ್ ಇಟ್ ಆಲ್ ನೀವು ಚೆನ್ನೈ ಪ್ಲ್ಯಾನ್ ಮಾಡ್ತಿದ್ದೀರಾ ಅಥವಾ ಚೆನ್ನೈಯಲ್ಲಿ ಇದ್ದೀರಾ ಆಲ್ರೆಡಿ, ಬಟ್ ಊಟಕ್ಕೆ ಎಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲ, ಯೋಚನೆ ಮಾಡ್ತಿದ್ದೀರಾ ಅಂತಂದರೆ, ವೆಜ್ ಹೋಟೆಲ್ಲು ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಸಂಗೀತ ವೆಜ್ ರೆಸ್ಟೋರೆಂಟ್ ಅಂತ. ಗೂಗಲ್ ಮಾಡ್ಕೊಂಡು ಹೋಗಿ. ಫಸ್ಟ್ ಇಷ್ಟ ಆಗಿದೆ ನನಗೆ ಆಂಬಿಯನ್ಸು, ಏನು ಚೆನ್ನಾಗಿದೆ. ನೀವು ಆಲ್ರೆಡಿ ಈಗ ಕ್ಲಿಪ್ಪಿಂಗ್ಸ್ ನೋಡಿರ್ತೀರಾ. ಆ ಸಂಗೀತ ಅನ್ನೋ ಹೆಸ್ರಿಗೆ ತಕ್ಕಂಗೆ ಪ್ರತಿಯೊಂದೂ ಮ್ಯೂಸಿಕ್ ರಿಲೇಟೆಡೇ ಮಾಡಿದ್ದಾರೆ. ಒಳಗಡೆ ಮಾತ್ರ ತುಂಬ 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 ಚೆನ್ನಾಗಿದೆ. ನಂಗೆ ಫಸ್ಟ್ ಅದಿಷ್ಟ ಆಯಿತು. ಸೆಕೆಂಡ್ ಬಂದು ಫುಡ್, ಊಟ ಟೇಸ್ಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಪ್ರೈಸ್ ಅಂದರೆ ನಾನು ಆ್ಯಕ್ಚುಲಿ ತೊಗೊಂಡಿದ್ದು ನಾರ್ತ್ ಇಂಡಿಯನ್ ಥಾಲಿಗೆ ನನಗೆ 400 ರೂಪೀಸ್ ಆಯಿತು. ಈ ಥಾಲಿನಲ್ಲಿ ಎಷ್ಟು ಕವರ್ ಆಗಿದೆ ಅಂತಂದರೆ, ಆ ಒಂದು ನಾರ್ತ್ ಇಂಡಿಯನ್ ಥಾಲಿನ ಇಬ್ಬರು ಆರಾಮಾಗಿ ಊಟ ಮಾಡ್ಬೋದು. ಹಾನೆಸ್ಟ್ಲಿ ನನಗೆ ಫುಲ್ ಜಾಸ್ತಿ ಅನ್ನಿಸ್ತು. ನಾವೆಲ್ಲ ಯೂಶ್ವಲಿ ನಾರ್ತ್ ಇಂಡಿಯನ್ ಥಾಲಿ ಅಂತಂದರೆ 2 ರೋಟಿ ಕೊಡ್ತಾರೆ. ಇಲ್ಲಿ ಹಂಗಿರಲಿಲ್ಲ. ಮೆನುನೇ 2 ರೋಟಿ, 2 ನಾನು, ಜೊತೆಗೆ ರೈಸು, ಆಮೇಲೆ ಒಂದಷ್ಟು ಐಟಮ್ಸ್ ಇತ್ತು. ಅಲಾಂಗ್ ವಿತ್ ಸೂಪ್ ಇದ್ದೇ ಇರುತ್ತೆ ನಮ್ಮ ಕಡೆನೂ. ಆ್ಯಂಡ್ ಒಂದು ಸ್ವೀಟು. ಅದಾದಮೇಲಿಂದ ನಾರ್ತ್ ಇಂಡಿಯನ್ ಥಾಲಿಗೆ ಇಲ್ಲಿ ಐಸ್ ಕ್ರೀಮ್ ಬೇರೆ ಕೊಡ್ತಿದ್ದಾರೆ. ಸೊ ಓವರ್ ಆಲ್ ನನಗೆ 10 on 10 ಫಾರ್ ಫುಡ್, 10 on 10 ಫಾರ್ ಆಂಬಿಯನ್ಸ್. ಆ್ಯಂಡ್ ಇನ್ನೊಂದೇನು ವಿಶೇಷ ಅಂತಂತಂದರೆ, ಇದು ಓಣಂ ಟೈಮಲ್ಲಿ ಆಗ್ತಿರೋದು, ನಾನು ವಿಸಿಟ್ ಮಾಡ್ತಿರೋದು ಕೂಡ. ಸೊ ಇಲ್ಲಿ 26th ಆಗಸ್ಟು ಓಣಂ ಮೀಲ್ ಸದ್ಯ ಅಂತ ಬರುತ್ತಲ್ಲ, ಸೊ ಅದಕ್ಕೇನೋ ಒಂದಷ್ಟು ಮೀಲ್ ಪ್ರೆಪ್ ಮಾಡಿದ್ದಾರೆ ಓಣಂ ಟೈಮ್ಗೆ ಅಂತ. ಇಫ್ ಅಟ್ ಆಲ್ ಈ ವಿಡಿಯೋ ಅದಕ್ಕೂ ಮುಂಚೆನೇ ನಾನೇನಾದರೂ ಅಪ್ಲೋಡ್ ಮಾಡಿದ್ರೆ, ನೀವೇನಾದರೂ ನೋಡಿದರೆ ಹೋಗ್ಬಿಟ್ಟು ಅಲ್ಲಿ 26th ಓಣಂ ದಿನ ಊಟ ಮಾಡ್ಬೋದು. ಸೊ ದಿಸ್ ಇಸ್ ವಾಟ್. ಸ್ವಲ್ಪ ಕಾಸ್ಟ್ಲಿ ಅನ್ಸಿದ್ರು, ಬಟ್ ಐ ಥಿಂಕ್ ಇಟ್ ಇಸ್ ವರ್ತ್ ಇಟ್. ತುಂಬ ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾತ್ರ ಹೈ ಕ್ಲಾಸ್ ಆಗಿದೆ. ಸೊ ನೀವೇನಾದರೂ ಇದ್ದರೆ ಹೋಗಿ ವಿಸಿಟ್ ಮಾಡಿದರೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ತಿಳಿಸಿ. ವಾಪಸ್ ಹೋಗ್ಬೇಕಾದ್ರೆ ಇವಾಗ ಮಳೆ ಬರ್ತದೆ. ಹೆಂಗೋ ಬೆಳಗ್ಗೆಯಿಂದ ಇದ್ದಿದ್ದ ಬಿಸಿಲಿಗೆ ಇವಾಗ ಸ್ವಲ್ಪ ಸಮಾಧಾನ. ಇಷ್ಟ ಆಗಿತ್ತು ಇವತ್ತಿನ ನನ್ನ ಬ್ಲಾಗ್. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಪಾಪ, ಐ ಲವ್ ಯು ಆಲ್.